ಆಧಾರ್ ಕಾರ್ಡ್ ಬಹುಮುಖ್ಯ ಡಾಕ್ಯುಮೆಂಟ್ ಮತ್ತೆ ಐಡೆಂಟಿಟಿ ಪ್ರೂಫ್ಗಳಲ್ಲಿ ಒಂದಾಗಿದೆ. ಒಂದು ಚಿಕ್ಕ ಸಿಮ್ ಕಾರ್ಡ್ ತೆಗೆದುಕೊಳ್ಳುವುದರಿಂದ ಹಿಡಿದು ಬ್ಯಾಂಕ್ ಕೆವೈಸಿ ವರ್ಗೂ ಆಧಾರ್ ಕಾರ್ಡ್ ಲಗತ್ತಿಸುವುದು ಅನಿವಾರ್ಯ ಆಗಿದೆ. ಆದ್ರೆ ಈ ಹಿಂದೆ ಸರ್ಕಾರ ಸಾರ್ವಜನಿಕರಿಗೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಬೇಕು ಅನ್ನೋ ನಿಟ್ಟಿನಲ್ಲಿ AEPS ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತಂದಿತ್ತು. ಇದರ ಮೂಲಕ ಸಾರ್ವಜನಿಕರು ದೇಶದ ಯಾವುದೇ ಮೂಲೆಯಿಂದ ತಮ್ಮ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚಿನ ಮೂಲಕ ಎಲ್ಲಿಯಾದರೂ ಹಣವನ್ನ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಇತ್ತೀಚೆಗೆ ಆಧಾರ್ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚಿನ ಮೂಲಕ ಅಕ್ರಮವಾಗಿ ಹಣವನ್ನ ವರ್ಗಾಯಿಸಿಕೊಳ್ಳುವ ಪ್ರಕರಣಗಳು ದಾಖಲಾಗ್ತಿವೆ. ಇದನ್ನ ತಡೆಯುವ ಸಲುವಾಗಿ ಸರ್ಕಾರ ಆಧಾರ್ ಬಯೋಮೆಟ್ರಿಕ್ ಅನ್ನ ಲಾಕ್ ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಸರಿ, ಬಯೋಮೆಟ್ರಿಕ್ ನಿಂದ ಹಣವನ್ನ ವಂಚಿಸೋ ರೀತಿ ಹೇಗೆ ಅಂತ ಕೇಳೋದಾದ್ರೆ, ಸಿಮ್ ಮತ್ತೆ ಮೊಬೈಲ್ ಖರೀದಿ ಮಾಡುವಾಗ, ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸುವ ವೇಳೆ, ವಾಹನ ಖರೀದಿ ವೇಳೆ, ನೋಂದಣಿ ವೇಳೆ, ಕೆವೈಸಿ ಬಳಸಿಕೊಂಡು ಹೀಗೆ ಈ ರೀತಿಯಾಗಿ ವಂಚನೆ ನಡೀತಾ ಇದೆ. ಹಾಗಾದ್ರೆ ಬಯೋಮೆಟ್ರಿಕ್ ಡೇಟಾ ಲಾಕ್ ಮಾಡೋದು ಹೇಗೆ? ಬನ್ನಿ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಹಂತ 1, UIDAI.gov.in ಗೆ ಭೇಟಿ ನೀಡಿ. ಹಂತ 2, ಹೋಮ್ ಪೇಜ್ ನಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ, ಬಳಿಕ ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. 12 ಡಿಜಿಟ್ನ ಆಧಾರ್ ಸಂಖ್ಯೆ ಹಾಗೂ ಕ್ಯಾಪ್ಚಾ ಕೋಡ್ ಅನ್ನು ಉಲ್ಲೇಖಿಸಿ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. OTP ಯನ್ನು ಉಲ್ಲೇಖಿಸಿ. ಬಳಿಕ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಕ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಲಾಕ್ ಅಥವಾ ಅನ್ಲಾಕ್ ಬಯೋಮೆಟ್ರಿಕ್ಸ್ ಹೇಗೆ ಕೆಲಸ ಮಾಡುತ್ತದೆ ಎಂಬ ವಿವರಣೆ ಇರುತ್ತದೆ. ಅದರ ಕೆಳಗಿರುವ ಮುಂದೆ ಅಥವಾ ನೆಕ್ಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ನಂತರ ನನ್ನ ಬಯೋಮೆಟ್ರಿಕ್ ಅನ್ನು ಲಾಕ್ ಮಾಡಿದ ನಂತರ ನಾನು ನನ್ನ ಬಯೋಮೆಟ್ರಿಕ್ಸ್ ಅನ್ನು ಅನ್ಲಾಕ್ ಮಾಡುವವರೆಗೆ ಬಯೋಮೆಟ್ರಿಕ್ ದೃಢೀಕರಣವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎನ್ನುವ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ನಂತರ ಕೆಳಗಿರುವ ಮುಂದೆ ಅಥವಾ ನೆಕ್ಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬಯೋಮೆಟ್ರಿಕ್ಸ್ ಅನ್ನು ಯಶಸ್ವಿಯಾಗಿ ಲಾಕ್ ಮಾಡಲಾಗಿದೆ ಎಂದು ಕನ್ಫರ್ಮ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ಗೆ ಹೋಗಿ ಕ್ಲಿಕ್ ಮಾಡಿ. ಬಯೋಮೆಟ್ರಿಕ್ಸ್ ಲಾಕ್ ಅಥವಾ ಅನ್ಲಾಕ್ ಮಾಡಿ ಆಪ್ಷನ್ ನಲ್ಲಿ ಲಾಕ್ ಸಿಂಬಲ್ ತೋರಿಸುತ್ತದೆ. ಅಂದರೆ ನಿಮ್ಮ ಬಯೋಮೆಟ್ರಿಕ್ ಡೇಟಾ ಲಾಕ್ ಆಗಿದೆ ಎಂದರ್ಥ. ಡೇಟಾ ಏನೋ ಲಾಕ್ ಆಯಿತು, ಆದರೆ ಮತ್ತೆ ನೀವು ಬಳಸಬೇಕಾದ ಸಂದರ್ಭದಲ್ಲಿ ಇದೇ UIDAI.gov.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಲಾಕ್ ಅಥವಾ ಅನ್ಲಾಕ್ ಅಂತ ಇರೋ ಕಡೆ ಅನ್ಲಾಕ್ ಕ್ಲಿಕ್ ಮಾಡಿದ್ರೆ ಡೇಟಾ ಅನ್ಲಾಕ್ ಆಗುತ್ತೆ. ಇದರಲ್ಲಿ 2 ತರ ಡೇಟಾ ಲಾಕ್ ಮಾಡಬಹುದು. ಒಂದು ಟೆಂಪ್ರರಿ ಡೇಟಾ ಲಾಕ್, ಇನ್ನೊಂದು ಪರ್ಮನೆಂಟ್ ಡೇಟಾ ಲಾಕ್. ಟೆಂಪ್ರರಿ ಡೇಟಾ ಲಾಕ್ ಅಂತಂದ್ರೆ ಕೆಲವು ದಿನಗಳ ನಂತರ ಆಟೋಮೆಟಿಕ್ ಆಗಿ ಅದೇ ಅನ್ಲಾಕ್ ಆಗುತ್ತೆ. ಆದರೆ ಪರ್ಮನೆಂಟ್ ಡೇಟಾ ಲಾಕ್ ಮಾಡಿದ್ರೆ ಮತ್ತೆ ನೀವೇ ಸ್ವತಃ ಅನ್ಲಾಕ್ ಮಾಡೋವರೆಗೂ ಡೇಟಾ ಲಾಕ್ ಆಗೇ ಇರುತ್ತೆ, ಯಾರೂ ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಅದಲ್ಲದೆ ಮೈ ಆಧಾರ್ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡಿ ಇದೇ ಪ್ರೊಸೀಜರ್ ಅನುಸರಿಸಿ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಡೇಟಾ ಲಾಕ್ ಹಾಗೂ ಅನ್ಲಾಕ್ ಮಾಡ್ಕೋಬಹುದು. ಒಂದು ವೇಳೆ ನೀವು AEPS ಬಯೋಮೆಟ್ರಿಕ್ ವಂಚನೆಗೆ ಈಗಾಗಲೇ ಒಳಗಾಗಿದ್ದರೆ ಸಹಾಯವಾಣಿ ನಂಬರ್ 1930ಗೆ ಕರೆ ಮಾಡಿ ದೂರನ್ನು ದಾಖಲಿಸಿ. ನಂತರ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು